ರಘು ಹೇಳ್ದಂಗೆ ಇದು ಏನು ನಮ್ಮ ಒಂದು ದುರದೃಷ್ಟ. ಯಾಕೆ ಅಂತಂದ್ರೆ ಯಜಮಾನರ ಜೊತೆಲಿ ಈ ಥರ ಈವೆಂಟ್ಗೆ ಬಂದಾಗ ಯಜಮಾನರನ್ನು ಕೂರಿಸೋದಾಗ್ಲಿ, ಯಜಮಾನ್ರು ಇರೋ ಜಾಗದಲ್ಲಿ ಆಗಲಿ, ಅವ್ರನ್ನ ನೋಡ್ಕೊಂಡು ಎಲ್ಲೋ ಒಂದು ಸೈಡಲ್ಲಿ ನಿಂತ್ಕೊಂಡು ನಾನು ನಮ್ಮ ಮೀಡಿಯಾದವ್ರ ಜೊತೆಲಿ ಹಿಂದ್ಗಡೆ ನಿಂತ್ಕೊಂಡು ಮಾತಾಡ್ಕೊಂಡು ನಮ್ದೇನೋ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡ್ತಾ ಸುಮ್ಮನೆ ಸೈಡಲ್ಲಿ ನಿಂತ್ಕೊಂಡಿರ್ತಾ ಇದ್ದೆ, ನೋಡ್ತಾ ಇದ್ದೆ. ಈವೆಂಟ್ ಈ ಥರ ಯಜಮಾನ್ರನ್ನ ಈ ಥರ ಗೌರವಿಸ್ತಾರೆ, ಯಜಮಾನ್ರ ಮೇಲೆ ಇಷ್ಟೊಂದು ಪ್ರೀತಿ ಇದೆ, ಇಂಥ ಒಂದು ಸನ್ನಿವೇಶಗಳನ್ನ ನೋಡ್ಕೊಂಡು ಬಂದಿದ್ದು 11 ವರ್ಷಗಳ ಕಾಲ ಅವ್ರ ಜೊತೆಲೆ. ಆದರೆ ಇವತ್ತಿನ ದಿವಸ ಈಗ ನಮ್ಮನ್ನು ಈ ಥರ ಹಿಂಗೆ ಕರೆದು ಈವೆಂಟ್ಗೆ ಬರಬೇಕು ಅಂತ ಹೇಳ್ಬಿಟ್ಟು ಕರೆದ್ರೆ ಒಂಥರ ಏನೋ ಒಂಥರ ನಮಗೊಂದು ಅದೊಂದು ದೊಡ್ಡ ಕಷ್ಟ ನೋವು. ಹಂಗಾಗಿ ನಾನು ಹೆಚ್ಚಾಗಿ ಎಲ್ಲಿಗೂ ಬೇರೆ ಕಡೆ ನಾನು ತುಂಬ ಜಾಗದಲ್ಲಿ ಕರೀತಾರೆ, ನಾನು ಎಲ್ಲಿಗೂ ಹೋಗಲ್ಲ. ಯಾಕೆ ಹೋಗಲ್ಲ ಅಂತಂದರೆ ಈಗ ಆಲ್ರೆಡಿ ಯಜಮಾನ್ರನ್ನ ಏನಂತಂದರೆ ಅದು ಒಂಥರ ಭಯ ಸ್ಟಾರ್ಟ್ ಆಗಿರೋದು ನನಗೆ. ನಾನು ಮಿಲ್ಟ್ರಿಲಿದ್ದೆ 10 ವರ್ಷ. ಮಿಲ್ಟ್ರಲ್ಲಿ ಇದ್ದಾಗಲೂ ನಾನು ಭಯ ಬಿದ್ದು ನಾನು ಲೈಫ್ ಇನ್ಶೂರೆನ್ಸ್ ಕೂಡ ನಾನು ಮಾಡಿಸ್ಕೊಂಡಿರಲಿಲ್ಲ ಮಿಲ್ಟ್ರಲ್ಲಿ ಇದ್ದಾಗ. ಯಜಮಾನ್ರದ್ದು ಹಿಂಗೆ ಆಗಿದ್ದ ದಿವಸ ಅವತ್ತಿಂದ ಈ ಕಡೆ ದಿನಗಳಲ್ಲಿ ನಾನು ತುಂಬ ಭಯ ಬಿದ್ದಿರೋದು ಏನಂತಂದರೆ, ಮತ್ತೆ ಆ ಥರ ಹೆಲ್ತ್ ನೋಡ್ಕೊತ ಇದ್ದವರು ವೆಂಕಟೇಶ್ ಅಣ್ಣ ಹೇಳ್ದಂಗೆ ಅಷ್ಟೊಂದು ಒಳ್ಳೆ ರೀತಿಯಾಗಿ ಹೆಲ್ತ್ ಕಾಪಾಡ್ಕೊಳ್ತಾ ಇದ್ದವರು ಅವ್ರಿಗೆ ಈ ಥರ ಆಯಿತು ಅಂತಂದರೆ ನಮ್ದೆಲ್ಲ ಯಾವ ಲೆಕ್ಕ? ನಮ್ದು ನಾವು ಏನಿದೆ ಮಲಗಿದ್ರೆ ಒಂಥರ ಗಾಬರಿ ಆಗಿ ಎದ್ದೇಳೋ ಥರ ಆಗ್ತಿತ್ತು ಸುಮಾರು ರಾತ್ರಿಗಳು. ನಾವು ಎದ್ದೇಳ್ತೀವೋ ಇಲ್ಲೋ, ಎಚ್ಚರ ಆದರೆ ಪರವಾಗಿಲ್ಲ ಎದ್ದಿದ್ದೀನಿ ನಾನು, ಇದೇ ರೀತಿನೇ ನನಗೆ ಅನಿಸ್ತಾ ಇತ್ತು. ಮಲಗಿದ್ರೆ ನನಗೆ ಗೊತ್ತಿಲ್ಲ, ಎಚ್ಚರ ಆದಾಗ ಇದ್ದೀನಿ ಬದುಕಿದ್ದೀನಿ ಅನ್ನೋ ಥರ ಆ ಒಂದು ದಿನಗಳನ್ನ ತುಂಬ ಕಷ್ಟಪಟ್ಟು ಇಲ್ಲಿವರೆಗೂ ಬಂದಿದ್ದೀವಿ. ಅದೆಲ್ಲ ಇರಲಿ. ಈಗ ಆಲ್ರೆಡಿ ಸ್ಕ್ರೀನ್ ಮೇಲೆ ತೋರಿಸ್ಬಿಟ್ಟು ಸಿಕ್ಕಾಪಟ್ಟೆ ಭಯ ಹುಡ್ಸ್ಬಿಟ್ರು ಬಸವರಾಜ್ ಸರ್. ಮೊದಲನೇದಾಗಿ ಹೇಳ್ಬೇಕಂತಂದ್ರೆ ಬಸವರಾಜ್ ಸರ್ಗೆ ತುಂಬ ಧನ್ಯವಾದ. ಯಾಕಂತಂದ್ರೆ ಒಬ್ಬ ಅಭಿಮಾನಿಯಾಗಿ ನೀವು ಅವ್ರಿಗೆ ದೊಡ್ಡ ಅಭಿಮಾನಿಯಾಗಿ ನಾನು ಕೆಲಸಕ್ಕೆ ಸೇರೋಕ್ಕೆ ಮುಂಚೆನೇ ನೀವು ಯಜಮಾನರನ್ನು ಭೇಟಿ ಮಾಡಿದ್ದೀರಾ, ಅದು ನನಗೆ ಸಂತೋಷ. ನೀವೊಬ್ಬರು ಅಭಿಮಾನಿಯಾಗಿ ಅಭಿಮಾನಿಗಳಿಗೋಸ್ಕರ ಅಭಿಮಾನಿಗಳಿಗೆ ಅಪ್ಪಾಜಿ ಹೇಳಿದ್ದು ನಮ್ಮ ಮನೆ ದೇವರು ಅಂತ ಅಪ್ಪಾಜಿ ಅಭಿಮಾನಿಗಳಿಗೆ ಹೇಳ್ತಾ ಇದ್ರು. ಆದರೆ ಅಭಿಮಾನಿಗಳಿಗೆಲ್ರಿಗೂ ಮನೆ ದೇವರು ಅಪ್ಪು ಸರ್ ಆದರು. ಅಂಥ ಅಪ್ಪು ಸರ್ಗೆ ಅಭಿಮಾನಿಗಳಿಗೋಸ್ಕರ ಇಂಥ ಒಂದು ಮೂವಿ ಮಾಡಿದ್ದೀರ. ಟ್ರೈಲರ್ ನೋಡಿ ತುಂಬಾ ಸಂತೋಷ ಆಯಿತು, ಅಷ್ಟೇ ದುಃಖನೂ ಆಯಿತು. ಯಾಕಂತಂದರೆ ಯಜಮಾನ್ರನ್ನ ನಾವು ಕಳ್ಕೊಂಡಿವಲ್ಲ, ನೋಡೋದಕ್ಕೆ ನಮಗೆ ಸಿಗ್ತಾ ಇಲ್ಲಲ್ಲ ಅನ್ನೋ ಒಂದು ಈ ಥರ ದಿನಗಳನ್ನ ನಾವು ನೋಡ್ಬೇಕಾಯ್ತಾ, ನಾವೆಲ್ಲ ಯಾಕೆ ಇರಬೇಕು ಅನ್ನೋ ಥರ ಎಷ್ಟೋ ಸರ್ತಿ ಅನಿಸ್ತೈತೆ. ನೀವಂತೂ ಖಂಡಿತ ನಾನು ಒಂದು ಚಿಕ್ಕದಾಗಿ ರಾಜ್ಕುಮಾರ್ ವಿಷಯದಲ್ಲಿ ಹೇಳ್ಬಿಡ್ತೀನಿ ಮೂವಿ ಬಗ್ಗೆ. ಸಂತೋಷ್ ಆನಂದರಾಮ್ ಸರ್ ಮುಗಿದ ಮೇಲೆ ಮೂವಿ ಚಲಪತಿ ಹೆಂಗಿದೆ ಅಂತಂದ್ರು ರಿಲೀಸ್ ಆಗಿದ್ದ ದಿವಸ. ನಾನು ಅದನ್ನೇ ಹೇಳಿದೆ, ಏನಂತಂದ್ರೆ ಸಂತೋಷ್ ಸರ್ಗೆ, ಅಣ್ಣ ಯಜಮಾನ್ರದ್ದು ದಿನನಿತ್ಯ ನಡೀತಾ ಅವ್ರ ಜೊತೆಲಿ ಏನಿದ್ದೀವಿ ಅವ್ರನ್ನ ನಾವು ನೋಡ್ತಾ ಇರ್ತೀವಿ, ಅದನ್ನ ಇವತ್ತು ಸ್ಕ್ರೀನ್ ಮೇಲೆ ನೋಡಿದೀವಿ ಅಂತ ಹೇಳಿದೆ. ನಂದು ಸಿನಿಮಾದ ರಿವ್ಯೂ ನಾನು ಅದನ್ನ ಹೇಳಿದೆ. ನಿಮ್ಮ ಸಿನಿಮಾಗೆ ನಾನು ಏನು ಹೇಳ್ತೀನಿ ಅಂದರೆ, ಒಬ್ಬ ಅಭಿಮಾನಿ ಇವತ್ತಿನ ದಿವಸ ಯಜಮಾನ್ರನ್ನ ಎಷ್ಟು ಜನ ನೋಡಿದ್ದೀವಿ, ನೋಡಿರೋರ್ಗು ಎಷ್ಟು ಕಷ್ಟ ಆಗುತ್ತೆ, ನೋಡಿದಿರೋರ್ಗೂ ಅಷ್ಟೇ ಕಷ್ಟ ಆಗುತ್ತೆ ಇವತ್ತಿನ ದಿವಸ. ಯಾಕಂತಂದ್ರೆ ನಾವು ಅಂಥ ಪುಣ್ಯವಂತರನ್ನ ನಾವು ನೋಡಿಲ್ಲಲ್ಲಪ್ಪ ಅಂತ ಎಷ್ಟು ಕಷ್ಟಪಡ್ತಾರೆ. ಅದೇ ನಾವು ನೋಡಿರೋರು ಜೊತೆಲಿದ್ದವ್ರಿಗೆ ನಮ್ಗೇನು ಅನಿಸುತ್ತೆ, ಅಂಥ ಪುಣ್ಯಾತ್ಮನ ನಾವು ಕಳ್ಕೊಂಡು ಇವತ್ತಿನ ದಿವಸ ನಾವು ಬದುಕಿದ್ದೀವಲ್ಲ. ಇದು ಎರಡೂ ಸೇಮ್ ಕಷ್ಟ, ನೋಡಿರೋರ್ಗೂ ಒಂದೇ ಕಷ್ಟ, ನೋಡಿದಿರೋರ್ಗೂ ಒಂದೇ ಕಷ್ಟ. ಆ ಸಿನಿಮಾದಲ್ಲಿ ನೀವು ತೋರಿಸಿದ್ದೀರಾ. ತುಂಬ ಒಳ್ಳೇದಾಗಲಿ ನಿಮ್ಮ ಟೀಮ್ಗೆ, ಎಲ್ರಿಗೂ. ಅಣ್ಣ ಬಗ್ಗೆ ಒಂದೆರಡು ಮಾತು ಹೇಳ್ಬಿಡ್ತೀನಿ. ನಾನು 2010-11ರಲ್ಲಿ ನಾನು ಇನ್ನೊಬ್ಬರು ಬಿಸ್ನೆಸ್ ಮ್ಯಾನ್ ಜೊತೆಲಿ ಡ್ಯೂಟಿ ಮಾಡ್ತಾ ಇರ್ಬೇಕಾದ್ರೆ, ನಾನು ನನ್ನ ಜೊತೆಯಲ್ಲಿ ಸ್ನೇಹಿತರ ಜೊತೆಯಲ್ಲಿ ನನ್ನ ಜೊತೆ ಡ್ಯೂಟಿ ಮಾಡ್ತಾ ಇದ್ರು. ಒಬ್ಬರು ಡ್ರೈವರು, ಒಬ್ಬರು ಗನ್ಮ್ಯಾನ್, ಇನ್ನೊಬ್ಬರು. ನಾವು 3 ಜನ ಒಟ್ಟಿಗೆ ಊಟಕ್ಕೆ ಹೋಗೋಣ ಅಂತ ತಾಜ್ ವೆಸ್ಟರ್ನ್ ಹೋಟ್ಲಿಂದ ಚಂದ್ರನ್ ಹೋಟ್ಲ್ ಕಡೆಗೆ ಹೋದ್ವಿ. ಅವಾಗ ಇನ್ನೂ ನಮಗೆ ಪರಿಚಯ ಇಲ್ಲ ಆ ಕಡೆಗೆ. ಹೋದ್ವಿ. ನಾನ್ ವೆಜ್ ಅಂದರೆ ನಮಗೂ ಇಷ್ಟನೇ. ಸರಿ ಹೋಗ್ತೀವಿ. ನಾವು 3 ಜನ ಹೋಟ್ಲ್ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಹೋಗ್ಬಿಟ್ವಿ. ಅಲ್ಲಿ ಘಮ ಅಂತ ವಾಸನೆ ಬರ್ತಾ ಇದೆ, ತಿನ್ನೋದಕ್ಕೆ ಆಸೆ. ಆಮೇಲೆ ನಾವು ಯೋಚನೆ ಮಾಡ್ತಾ ಇದ್ವಿ, ನಮ್ಮ ಹತ್ರ ದುಡ್ಡಿಲ್ಲ, 3 ಜನಕ್ಕೂ ಊಟ ಮಾಡೋಷ್ಟು ನಮ್ಮ ಹತ್ರ ದುಡ್ಡಿರಲಿಲ್ಲ. ನಾವು ಸಫಾರಿ ಡ್ರೆಸ್ ಹಾಕೊಂಡು ಮಸ್ತಾಗಿ ಹೊಟ್ಬಿಟ್ಟಿದ್ವಿ. ಚಂದ್ರಣ್ಣ ಕುಂತಿದ್ರು. ಅವಾಗಿನ್ನೂ ನಾನು ಯಜಮಾನ್ರಿಗೆ ಪರಿಚಯ ಇಲ್ಲ, ಯಜಮಾನ್ರ ಮನೆ ಕಡೆ ಬಂದಿಲ್ಲ. ಆ ಒಂದು ಸಮಯದ ಮಾತು ಹೇಳ್ತಾ ಇದ್ದೀನಿ. ಯಾಕೆಂತಂದ್ರೆ ಇವತ್ತಿನ ದಿವಸ ಚಂದ್ರಣ್ಣ ಎಷ್ಟೊಂದು ಚಂದ್ರಣ್ಣನ ಬಗ್ಗೆ ಎಲ್ಲ ಮಾತಾಡ್ತಾರೆ, ಊಟದ ಬಗ್ಗೆ ಎಲ್ಲ ಮಾತಾಡ್ತಾರೆ ಎಲ್ಲ ಕಡೆ ನ್ಯೂಸಲ್ಲಿ. ಅದ್ರದ್ದು ಹಿಂದಿನ ದಿನಗಳದ್ದು ಬಗ್ಗೆ ನಾನು ಹೇಳ್ತೀನಿ. ನಾವು 3 ಜನ ಊಟಕ್ಕೆ ಹೋದಾಗ
ನಿಂತ್ಕೊಂಡೇ ಇದ್ದೀವಿ, ಮಾತಾಡ್ತಾ ಇದ್ದೀವಿ ಒಬ್ರಿಗೊಬ್ರು. ಆಗ್ತೈತಾ 3 ಜನಕ್ಕೂ ಊಟ ಮಾಡಿದ್ರೆ ಪೇಮೆಂಟ್ ಮಾಡಕ್ ಆಗ್ತೈತಾ? ಚಂದ್ರಣ್ಣ ನಮ್ಮನ್ನು ಗಮನಿಸಿದಾರ. ಬರ್ರಪ್ಪ, ಬರ್ರಿ ಸರ್. ಏನು ಸರ್, ಯಾಕೆ ಸರ್ ಅಂತ. ಅಣ್ಣ ಈ ಥರ ಒಂದು ಸ್ವಲ್ಪ ಎಷ್ಟಣ್ಣ ಊಟ? ಮೊದಲು ಎಷ್ಟು ಏನು ಕೇಳ್ಬೇಡ್ರಿ. 3 ಜನಕ್ಕೆ ಊಟ ಕೊಡಪ್ಪ, 3 ಜನಕ್ಕೆ. ಸರ್ ನೀವು ಫಸ್ಟ್ ಊಟ ಮಾಡಿ, ಆಮೇಲೆ ನಾವೇನು ಮೊದಲೇ ಹೇಳ್ತಾ ಇರೋರು ಬೆಂಗಳೂರಲ್ಲಿ ಊಟ ಮಾಡಿದ್ರೆ ಪೇಮೆಂಟ್ ಕೊಟ್ಟಿಲ್ಲ ಅಂತಂದ್ರೆ ತಟ್ಟೆ ತೊಳೆಗೆ ಇಟ್ಬಿಡ್ತಾರೆ. ಆ ಥರ ದಿನಗಳು ಅದೊಂದು ನೆನಪಾಗ್ಬಿಡ್ತು ನನಗೆ. ಏನೋ ಮತ್ತೆ ಇಲ್ಲಿ ತಿರುಗಿ ಕಷ್ಟಕ್ಕೆ ಸಿಕ್ಕಾಕೊಂತೀವ ಅಂತ. ಆದರೆ ಅವ್ರದ್ದು ಎಂಥ ಹೃದಯ ಅಂತಂದ್ರೆ, ನಾವ್ಯಾರು ಅಂತ ಗೊತ್ತಿಲ್ಲ, ನಮಗೆ 3 ಜನಕ್ಕೆ ಊಟ ಮಾಡಿಸ್ಬಿಟ್ಟು ಸರ್ ನಿಮ್ಮ ಹತ್ರ ಎಷ್ಟಿದ್ರೆ ಅಷ್ಟು ನೀವು ಕೊಟ್ಟೋಗಿ ಅಂದರು. ಆ ಒಂದು ದಿನಗಳು ಊಟ ಕೊಟ್ಟಿದ್ರೆ ಅದನ್ನು ನಾವು ಮರೆಯೋಕ್ಕಾಗಲ್ಲ. ಅದೇ ಥರ ಅಣ್ಣವ್ರದ್ದು ಹೋಟ್ಲು, ಪ್ರತಿದಿನ ವಜ್ರೇಶ್ವರ ಆಫೀಸ್ಗೆ ಹೋದ್ರೆ ಪ್ರತಿದಿನ ಊಟ ಮಾಡದೆ ನಾವು ಆಚೆ ಬರ್ತಾ ಇರಲಿಲ್ಲ. ನಮ್ಗೆ ಎಷ್ಟೇ ಸ್ಪೆಷಲ್ ಇದ್ರೂ ವಜ್ರೇಶ್ವರ ಆಫೀಸಲ್ಲಿ ಊಟ. ಅವತ್ತಿನ ಹಿಂದಿನ ದಿವಸದ್ದು ಹೇಳಿದ್ರು, ಅವತ್ತು ಹೋಗಿ ಅದು ಗೊತ್ತಿಲ್ಲ ಅವ್ರಿಗೆ ಅದು ಯಾವ ಥರ ಏನು ಅಂತಂದರೆ, ಊಟಕ್ಕೆ ನಾನೇ ಬರ್ತಾ ಇದ್ದೀನಿ ಅಂದ್ಬಿಟ್ಟು ಮೇಡಮ್ಗೆ ಫೋನ್ ಮಾಡಿ ಹೇಳಿದರು. ಮೇಡಮ್ ವಜ್ರೇಶ್ವರ ಆಫೀಸಲ್ಲಿ ಇದ್ದರು, ನಾನೇ ಬರ್ತಾ ಇದ್ದೀನಿ ಅಲ್ಲಿಗೆ ಊಟಕ್ಕೆ ಬಂದ್ಬಿಡ್ತೀನಿ ಅಂತ ಹೇಳಿದ್ದಕ್ಕೆ, ತಿರುಗಿ ಬಾಸ್ಗೆ ಏನು ಬೇಕೋ ಅದನ್ನು ಇವ್ರಿಗೆ ಫೋನ್ ಮಾಡಿಬಿಟ್ಟು ಆ ಊಟದ ಜೊತೆಗೆ ಅದನ್ನು ಕಳ್ಸಿಕೊಟ್ಬಿಡು ಅಂತ ಹೇಳಿ ಹೋದ್ವಿ. ಊಟ ಮಾಡಿದ್ವಿ. ಎಲ್ಲರಿಗೂ ಆಫೀಸಲ್ಲಿ ಕರೆದು ಮಾತಾಡಿಸಿ, ಬಜರಂಗಿ 2 ರಿಲೀಸು ನಾಳೆ ದಿವಸ, ಎಲ್ಲ ಡಿಸ್ಟ್ರಿಬ್ಯೂಟರ್ಸ್ ಎಲ್ಲ ಬಂದಿದ್ದಾರೆ, ಅವ್ರಿಗೆಲ್ಲ ಮಾತಾಡಿಸಿ ಜೇಣ ಆಫೀಸ್ಗೆ ಹೋಗ್ಬಿಟ್ಟು ಎಲ್ರಿಗೂ ಭೇಟಿ ಮಾಡಿ, ಇವ್ರಿಗೂ 4 ಮಾತು ಮಾತಾಡಿಸಿ ಫೋಟೋ ಕೂಡ ತೆಗೆಸ್ಕೊಂಡಿದ್ದಾರೆ. ಲಾಸ್ಟ್ ಫೋಟೋ ಇದು ಕರೆಕ್ಟ್ ಅಲ್ಲ? ಖಂಡಿತ. ಈ ಥರ ಒಂದು ವ್ಯಕ್ತಿ ಅವರು ದೇವರಾಗೆ ಬಂದಿರೋದು ಅದು. ಯಾಕಂತಂದ್ರೆ ಇವತ್ತಿನ ದಿವಸ ನಾವು ಎಷ್ಟೇ ಮಾತಾಡ್ಬೋದು ಅವ್ರ ಬಗ್ಗೆ, ನಾವು ಅವ್ರ ಜೊತೆಲಿ ಇದ್ದಾಗ ಆ ಒಂದು ಇದ್ದ ದಿನಗಳು, ಅದು ಪ್ರತಿಯೊಂದು ಸಮಯ ನಮಗೆ ಅನಿಸ್ತಾ ಇತ್ತು, ಈ ಥರ ಬೇರೆ ಎಲ್ಲೂ ಇಲ್ಲ, ಯಾರೂ ಇಲ್ಲ ಇವ್ರ ಥರ. ಒಂದು ಬೆಟ್ಟ ಹತ್ಬೇಕಾದ್ರೆ ಆಗಲಿ, ಒಂದು ರನ್ನಿಂಗ್ ಮಾಡಬೇಕಾದ್ರೆ ಆಗಲಿ, ಯಾವ ಥರ ಮಾಡ್ತಿದ್ರು, ಯಾವ ಥರ ಇದ್ರು ಅಂತಂದ್ರೆ, ಸಿಕ್ಕಾಪಟ್ಟೆ ನಮಗೆ ಸುಸ್ತಾದ್ರೆ ಕೂಡ ಆರಾಮಾಗಿ ಮಾತಾಡ್ತಾನೆ ಬೆಟ್ಟ ಹತ್ತಾ ಇದ್ರು. ಅಷ್ಟು ಚೆನ್ನಾಗಿ ಆರೋಗ್ಯ ನೋಡ್ಕೊತಾ ಇದ್ದವ್ರಿಗೆ ಈ ಥರ ಆಯಿತು ಅಂತಂದ್ರೆ, ಇದು ಸಾವಲ್ಲ, ಇದು ದೇವರಾಗಿ ಬಂದ್ರು. ಅವ್ರ ಕರ್ತವ್ಯ ಏನಿದೆ, ಅವ್ರದ್ದು ಏನು ಕೆಲಸ ಇದೆಯೋ ಮುಗಿಸಿದ್ರು, ನಮಗೆಲ್ಲ ಒಂದು ದಾರಿಯಾಗಿ ಹೋದ್ರು. ಅಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವ್ರ ಬಗ್ಗೆ ಅವ್ರನ್ನ ನೋಡ್ದಿರೋ ಇದ್ರೆ ಎಷ್ಟು ಕಷ್ಟ ಆಗುತ್ತೆ ಇವತ್ತಿನ ದಿವಸ. ಆ ಒಂದು ಲೈನಲ್ಲಿ ಮೂವಿ ಮಾಡಿದ್ದಾರೆ, ಅದ್ಭುತವಾಗಿ ಇರ್ತೈತೆ. ನಮ್ಮ ಕೈಯಲ್ಲಿ ಇವಾಗಲೇ ತಡ್ಕೊಳಕ್ ಆಗ್ತಾ ಇಲ್ಲ. ಯಜಮಾನ್ರಂದು ಒಂದು ಆ ಕೂಗು, ಅದು ಆ ನೋವು ಯಾರಿಗೂ ಬೇಡ. ಖಂಡಿತ ಎಲ್ರಿಗೂ ಒಳ್ಳೇದಾಗ್ಲಿ. ಬಸವರಾಜ್ ಸರ್ಗೆ ಮತ್ತು ಅವ್ರ ಟೀಮ್ಗೆ ಎಲ್ರಿಗೂ ಒಳ್ಳೇದಾಗ್ಲಿ. ಅದ್ಭುತವಾಗಿ ಮೂಡಿ ಬರ್ತೈತೆ. ನಾನು ಮೊನ್ನೆನೇ ಹೇಳಿದೆ ಫೋನಲ್ಲಿ, ಇವತ್ತಿಂದ ಇದು ಯುಗಾದಿ ಹಬ್ಬ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮ ಮೂವಿಗೆ ಅಂತ ಹೇಳಿದ್ದೀನಿ. ಅದೇ ಥರ ಆಗಲಿ. ಖಂಡಿತ ಸರ್, ನಿಮ್ಮ ಟೀಮ್ಗೆಲ್ಲ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಒಳ್ಳೇದಾಗಲಿ. ನಮಸ್ತೆ. ಒಳ್ಳೇದಾಗ್ಲಿ.